ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಕ್ಷಿತಾ ಶಾ ವ್ಲಾಗ್ಸ್. ಇವತ್ತು ಬಂದು ಕಾಟೇರಮ್ಮ ಟೆಂಪಲಲ್ಲಿ ತುಂಬ ಗ್ರ್ಯಾಂಡಾಗಿ ಪೂಜೆ ಇಟ್ಕೊಂಡಿದ್ರು. ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಹಾಗೆ ಕಳಶಗಳೆಲ್ಲ ರೆಡಿ ಮಾಡಿದ್ದಾರೆ. ಇನ್ನೂ ತುಂಬ ಜನ ಬರೋರಿದ್ದಾರೆ. ಯಾಕಂದರೆ ಮೆರವಣಿಗೆ ಮಾಡ್ಕೊಂಡು ಹೋಗಿ ಆರತಿಗಳನ್ನೆಲ್ಲ ತೊಗೊಂಡು ಕರ್ಕೊಂಬರ್ಬೇಕಾಗತ್ತೆ ಅವ್ರನ್ನ. ಹಾಗಾಗಿ ಇನ್ನೂ ಕಡಿಮೆ ಜನ ಇದ್ದಾರೆ. ನೋಡಿ, ಇದು ಡೆಕೋರೇಟ್ ಮಾಡಿದ್ದಾರೆ ಟೆಂಪಲ್ನ. ಸುತ್ತೂರ ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ದೇವ್ರನ್ನ ಕೂಡ ನಾನು ನಿಮಗೆ ಮಿಡಲಲ್ಲಿ ದೇವ್ರನ್ನ ಯಾವ ರೀತಿ ಡೆಕೋರೇಟ್ ಮಾಡಿದ್ದಾರೆ ಅಂತ ವಿಡಿಯೋ ಹಾಕ್ತೀನಿ. ಹಾಗೆಯೇ ತುಂಬ ಚೆನ್ನಾಗಿ ನಡೀತು ಇದು ಪೂಜೆ. ನಾನಂತೂ ಈ ಥರ ನೋಡಿದ್ದು ಫಸ್ಟ್ ಟೈಮ್. ದೇವ್ರು ಬರುತ್ತೆ ಇದೆಲ್ಲ ಫಸ್ಟ್ ಟೈಮ್ ನಾನು ನೋಡಿದ್ದು. ತುಂಬ ಒಂಥರ ಗೂಸ್ ಬಂಪ್ಸ್ ಬಂದಂಗೆ ಆಯಿತು ನನಗೆ ಇದನ್ನು ನೋಡಿ. ನೀವು ನೋಡಿ ಹೇಗಿತ್ತು ಅಂತ. ಇನ್ನೂ ನೋಡಿ, ಇವಾಗ ನೋಡ್ಬೋದು ನೀವು, ಈ ಥರ ಡೆಕೋರೇಟ್ ಮಾಡಿದರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದೆಲ್ಲ ಕಳಶ ಇದು ಹೊತ್ಕೊಂಡು ಇನ್ನೊಂದು ಟೆಂಪಲ್ ಹತ್ರ ಹೋಗಿ ಮತ್ತೆ ರಿಟರ್ನ್ ಬರಬೇಕಾಗುತ್ತೆ ಇಲ್ಲಿಗೆ. ನನಗಂತೂ ತುಂಬಾ ಇಷ್ಟ ಆಯಿತು. ಎಲ್ಲ ಫಸ್ಟ್ ಟೈಮು ಒಂದು ಟೆಂಪಲ್ ಹತ್ರ ಹೋದ್ವಿ, ಅಲ್ಲಿ ದೇವ್ರು ಬಂದಿದೆ. ಮುಂದೆ ಹೇಗಿದೆ ಅಂತ ವಿಡಿಯೋ ನೀವೇ ನೋಡಿ. ಮುಂಚೆ ಹೇಳಿದೆ ಅಲ್ವ ನಾನು, ಮೆರವಣಿಗೆ ಮಾಡ್ಕೊಂಡು ಕಳಶ ಕರ್ಕೊಂಬರ್ತಾರೆ ಅಂತ. ಸೊ ಮೆರವಣಿಗೆ ಮಾಡಿಕೊಂಡು ಕಳಶ ಯಾರ್ಯಾರ ಮನೇಲಿದೆ ಅವ್ರನ್ನ ಹೊರಡಿಸ್ಕೊಂಡು ಕರ್ಕೊಂಬಂದಿದ್ದಾರೆ ಟೆಂಪಲ್ ಹತ್ರ. ಮತ್ತು ಇಲ್ಲಿ ಅಗ್ನಿಕೊಂಡ ಹೊತ್ಕೊಳ್ಳೋರಿಗೆ ರೆಡಿ ಮಾಡ್ತಿದ್ದಾರೆ. ನೋಡಿ, ಬೇವಿಂದು ಅದು ಸಿಂಬೆ ಮಾಡಿದ್ದಾರೆ. ಅದು ಬೆಂಕಿ ಹಾಕ್ತಾರಲ್ವ ಅದರೊಳಗಡೆ, ಹಾಗಾಗಿ ಹಬೆ ಆಗುತ್ತೆ ಅಂತ ಬೇವಿನ ಸೊಪ್ಪಲ್ಲಿ ಫುಲ್ಲು ತಿಕ್ಕಾಗಿ ಅದನ್ನ ಸಿಂಬೆ ಮಾಡಿಕೊಂಡು ಹೊತ್ಕೊಂಡು ಫುಲ್ ಕೆಳಗಡೆ ಒಂದು ಟೆಂಪಲ್ ಇದೆ, ಅಲ್ಲಿವರೆಗೂ ಹೋಗಿ ಮತ್ತೆ ರಿಟರ್ನ್ ಇದೇ ಟೆಂಪಲ್ಗೆ ಬರ್ತಾರೆ. ನೋಡಿ, ಅದರೊಳಗಡೆ ಎಲ್ಲ ಬೆಂಕಿ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ದಾರೆ. ಈಗ ಮೇಯ್ನ್ ದೇವರು ಮತ್ತು ಇವರು ಎಲ್ಲರೂ ಮೆರವಣಿಗೆ ಹೋಗ್ತಾರೆ. ನೋಡಿ, ಡೆಕೋರೇಟ್ ಮಾಡಿದ್ರಲ್ವಾ ಆ ದೇವ್ರನ್ನೂ ಕೂಡ ತೊಗೊಂಡಿದ್ದಾರೆ. ನೀವು ನೋಡ್ಬೋದು, ಆ 3 ದೇವ್ರನ್ನೂ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ.
ಈ ಊರಲ್ಲಿ ನಿಯರ್ ಯಾವ್ಯಾವ ಟೆಂಪಲ್ಸ್ ಇದೆ ಎಲ್ಲ ಟೆಂಪಲ್ಸ್ ಹತ್ರನೂ ಆ ಕಳಶ ಹೊತ್ಕೊಂಡು ಎಲ್ಲ ಪ್ರದರ್ಶನ ದೇವ್ರನ್ನ ಮಾಡಿಕೊಂಡು ಬಂದ್ವಿ. ಎಲ್ಲ ಆಯಿತು. ಇನ್ನು ದೇವ್ರದ್ದೊಂದು ಪೂಜೆ ಅಭಿಷೇಕ ರೆಡಿ ಮಾಡ್ತಾಯಿದ್ರು. ಕೊನೆಗೆ ಇದೆಲ್ಲ ಮುಗ್ದಾದ್ಮೇಲೆ ಹೋಮ ಪೂಜೆ ಮಾಡ್ತಿದ್ರು. ಅಲ್ಲಿಗೆ ಎಲ್ಲರನ್ನೂ ಕರೆದು ಸ್ವಲ್ಪ ಪೂರಿ ಕೊಟ್ಟು ನಿಮ್ದೇನೇನು ಬೇಡಿಕೆ ಇದೆ ಕೈ ಮುಕ್ಕೊಂಡು ಬೇಡ್ಕೊಂಡು ಅದರೊಳಗಡೆ ಹೋಮದೊಳಗಡೆ ಹಾಕಿ ಈಡೇರುತ್ತೆ ಅಂತ ಹೇಳ್ತಿದ್ರು. ಎಲ್ಲರೂ 3 ರೌಂಡ್ ಹಾಕಿಬಿಟ್ಟು ಏನೇನಿದೆ ಅದನ್ನು ಬೇಡ್ಕೊಂಡು ಪೂರಿನೆಲ್ಲನೂ ತೊಗೊಂಡು ಹೋಗಿ ಆ ಹೋಮದಲ್ಲಿ ಹಾಕ್ತಿದ್ವಿ. ತುಂಬ ಜನ ಇದ್ದರು. ತುಂಬ ಹೊತ್ತಾದಮೇಲೆ ಮಾರ್ನಿಂಗ್ ನಾನು 8 o'clock ಹೋದೆ. ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 2 to 3 o'clock ಆಗಿತ್ತು. ಸೊ ತುಂಬ ಜನ ಇದ್ದರು. ಅಭಿಷೇಕ ಎಲ್ಲ ಆಗಾದ್ಮೇಲೆ ಪೂಜೆ ಮಾಡಿರೋದಿದು. ಹೇಗಿದೆ ಅಂತ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಯಾಕಂತ ಹೇಳಿದರೆ ನನಗೆ ಹೊಸ್ತು ಈ ಥರ ದೇವ್ರು ಬರುತ್ತೆ ಮತ್ತು ಈ ಥರ ಎಲ್ಲ ಇರುತ್ತೆ, ಹಿಂಗೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಇಷ್ಟು ಎಂಜಾಯ್ ಮಾಡ್ತಾರೆ ಅಂತ ನೋಡಿದ್ದು ಫಸ್ಟ್ ಟೈಮು. ನಿಮ್ಮೂರ ಕಡೆನೂ ಹೀಗೆ ಮಾಡ್ತಾರಾ? ನನಗಂತೂ ಹೊಸದಾಗಿತ್ತು. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.